ಪ್ರಜ್ವಲ್ ರೇವಣ್ಣ ಹಾಗೆ ಎಚ್.ಡಿ. ರೇವಣ್ಣ ಅವರ ವಿರುದ್ಧದ ಕೇಸ್ ಈಗ ರಾಜಕೀಯವಾಗಿ ನಾನಾ ತಿರುವುಗಳನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು. ಇದೇ ವಿಚಾರವಾಗಿ ರಿಪಬ್ಲಿಕ್ ಟಿವಿ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರನ್ನ ಸಂದರ್ಶನ ಮಾಡಿತ್ತು. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಕೂಡ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ನವರು ದುರುದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇದು ಕಾಂಗ್ರೆಸ್ನವರಿಗೆ ತಿರುಗುಬಾಣ ಆಗತ್ತೆ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆಯೇ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಜೊತೆಗೆ ರಾಜ್ಯ ನಾಯಕರು ಈ ವಿಚಾರವಾಗಿ ಏನೆಲ್ಲ ಹೇಳ್ತಾರೆ ಕೇಳೋಣ. ನಮ್ಮ ಜೊತೆಗೆ ಈಗ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಒಂದು ಸ್ಪಷ್ಟವಾದಂಥ ಒಂದು ಮಾತನ್ನು ಹೇಳಿದ್ದಾರೆ. ಇದು ಕಾಂಗ್ರೆಸ್ನವರಿಗೆ ತಿರುಗುಬಾಣ ಆಗತ್ತೆ, ಜೊತೆಗೆ ಇದು ಒಕ್ಕಲಿಗ ಸಾಮ್ರಾಜ್ಯಕ್ಕಾಗಿ, ಒಕ್ಕಲಿಗ ವೋಟ್ ಬ್ಯಾಂಕಿಗೋಸ್ಕರನೇ ವಿಡಿಯೋನ ಹರಿಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಅಮಿತ್ ಶಾ ಅವರು ಹೇಳಿರೋದನ್ನ ನಾನು ಎಂಡಾರ್ಸ್ ಮಾಡ್ತೀನಿ. ಯಾಕೆಂದರೆ ದೇಶದ ಗೃಹ ಸಚಿವರಿಗೆ ಎಲ್ಲ ರೀತಿಯಂಥ ಮಾಹಿತಿ ಇದೆ. ಇದು ರಾಜ್ಯದ ಜನತೆಗೆ, ವಿಶೇಷವಾಗಿ ಒಕ್ಕಲಿಗ ಸಮುದಾಯಕ್ಕೆ ಗೊತ್ತಿರೋವಂಥ ಸತ್ಯ. ಇದು ಒಕ್ಕಲಿಗರನ್ನು ತುಳಿಯೋ ಅಂಥದ್ದಕ್ಕೆ, ಒಕ್ಕಲಿಗರನ್ನು ಮುಗಿಸೋ ಅಂಥದ್ದಕ್ಕೆ ಸಿದ್ದರಾಮಯ್ಯನವರು ಅವರ ತಂಡ ಮಾಡಿರೋವಂಥ ಷಡ್ಯಂತ್ರ ಇದರಲ್ಲಿ ಸ್ಪಷ್ಟವಾಗಿ ಆಗ್ತದೆ. ಅವ್ರಿಗೇನಾದರೂ ಆ ಥರ ಒಳ್ಳೆ ಇಂಟೆನ್ಷನ್ ಇದ್ದರೆ ಅವ್ರದ್ದೇ ಸರ್ಕಾರ ಇತ್ತು, ಆಗಲೇ ಇದೆಲ್ಲ ನಡೆದಿರೋದು. ಸಮ್ಮಿಶ್ರ ಸರ್ಕಾರ ಇದ್ದಾಗೆ ಇವೆಲ್ಲ ನಡೆದಿರೋದು. ಅವರೇ ಹೇಳ್ತಾ ಇದ್ದಾರೆ 5 ವರ್ಷದ ಹಿಂದೆ ಇದೆಲ್ಲ 5-6 ವರ್ಷದ ಹಿಂದೆ ನಡೆದಿರೋದು ಅಂತ. ಸೊ ಅವ್ರದ್ದೇ ಸರ್ಕಾರ ಇದ್ದಾಗ ಅವ್ರು ಯಾಕೆ ಇಷ್ಟು ದಿನ ಮುಚ್ಚಿಟ್ರು? ನನಗನ್ಸ್ತತೆ ಇದು ಒಕ್ಕಲಿಗ ಒಂದು ಲೀಡರ್ಸ್ನ ಮುಗಿಸೋ ಅಂಥದ್ದಕ್ಕೆ ಒಂದು ಅನ್ನಾರವನ್ನು ಕಾಂಗ್ರೆಸ್ ಮಾಡಿದೆ. ಮೊದಲಿಂದನೂ ಕಾಂಗ್ರೆಸ್ ಯಾವಾಗೂ ಒಕ್ಕಲಿಗ ವಿರೋಧಿ, ಒಕ್ಕಲಿಗರಿಗೆ, ಲಿಂಗಾಯತರಿಗೆ, ಇವರಿಗೆಲ್ಲ ವಿರೋಧಿಯಾಗೇ ಬಂದಿದೆ ಕಾಂಗ್ರೆಸ್. ಈಗ ಇದು ಸ್ಪಷ್ಟವಾಗಿ ಒಕ್ಕಲಿಗ ಜನಾಂಗ ಏನಿದೆ ಒಕ್ಕಲಿಗ ಕರ್ನಾಟಕದಲ್ಲಿ ಅವರೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ. ದೇವೇಗೌಡರ ಕುಟುಂಬವನ್ನು ತುಳಿಬೇಕು, ದೇವೇಗೌಡರಿಗೆ ನೋವನ್ನು ಉಂಟು ಮಾಡಬೇಕು ಅನ್ನೋ ಒಂದು ದುರುದ್ದೇಶದಿಂದ ಮಾಡಿರುವಂಥದ್ದು. ಸತ್ಯ ಇದ್ದಿದ್ರೆ ಮೊದಲೇ ಮಾಡಬೇಕಾಯ್ತು. ಇವರು ಚುನಾವಣೆಗೆ ಮುಂಚೆನೇ ಇವ್ರ ಹತ್ರ ಇತ್ತಲ್ಲ, ಅವಾಗೆ ಚುನಾವಣೆಗೆ ಮುಂಚೆನೇ ಇದೆಲ್ಲ ಮಾಡಿದರೆ ಯಾರೂ ಇದ್ರ ಬಗ್ಗೆ ಏನು ಡೌಟ್ ಬೀಳ್ತಾ ಇಲ್ಲ. ಚುನಾವಣೆ ಡಿಕ್ಲೇರ್ ಆಗಿದೆ, ಅವಾಗೂ ಮಾಡಲಿಲ್ಲ. ಚುನಾವಣೆ ವೋಟಿಂಗ್ ಏನು ಇನ್ನು 3-4 ದಿನ ಇದೆ, ಆ 3-4 ದಿನ ವೋಟಿಂಗ್ ಮುಂಚೆ ಮಾಡಿದ್ದಾರೆ ಅಂದರೆ ಇನ್ಯಾರು ಮಾಡೋಕ್ಕೆ ಸಾಧ್ಯ? ಅನ್ನೆಸೆಸರಿಯಾಗಿ ಕುಮಾರಸ್ವಾಮಿಯವ್ರನ್ನ ಎಳಿತಾ ಇದ್ದಾರೆ. ಇದರ ಸಂಬಂಧನೇ ಇಲ್ಲ. ಯಾರಿಗೆ ಇದರಿಂದ ಬೆನಿಫಿಟ್ಟು? ಸ್ಪಷ್ಟವಾಗಿ ಬೆನಿಫಿಟ್ ಆಗುವಂಥದ್ದು ಕಾಂಗ್ರೆಸ್ಗೆ. ಆ ಬೆನಿಫಿಟ್ ಪಡೆಯೋಕ್ಕೋಸ್ಕರ ಅವರು ಮಾಡಿದ್ದಾರೆ. ಬಟ್ ಇದು ಜನಾಂಗಕ್ಕೆ ಗೊತ್ತಿದೆ, ಇದು ಒಕ್ಕಲಿಗರನ್ನು ಮುಗಿಸುವಂಥ ಷಡ್ಯಂತ್ರವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದರೆ ಈ ವಿಚಾರದ ಸತ್ಯವನ್ನು ಮರೆಮಾಚಿ ಈ ರೀತಿ ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಕೂಡ ಅಮಿತ್ ಶಾ ಅವರು ಹೇಳಿರತಕ್ಕಂಥದ್ದು. ನೋಡಿ, ಇಲ್ಲಿ ರೇವಣ್ಣವ್ರೇನು ಕಿಡ್ನಾಪ್ ಮಾಡಿಲ್ಲ. ಸ್ಪಷ್ಟವಾಗಿ ರೇವಣ್ಣವ್ರೇನೋ ಕರ್ಕೊಂಡೋಗಿ ರೇವಣ್ಣವ್ರ ತೋಟದಲ್ಲಿ ಇಟ್ಟಿದ್ರೆ, ರೇವಣ್ಣವ್ರ ಮನೆಯಲ್ಲಿ ಇಟ್ಟಿದ್ರೆ, ಅಥವಾ ರೇವಣ್ಣವ್ರ ಕಾರ್ ಕಳಿಸಿದ್ರೆ ಏನೋ ಸಂಬಂಧ ಇರ್ತಾಯಿತ್ತು. ಇಲ್ಲಿ ರೇವಣ್ಣವ್ರ ಕಾರೂ ಕಳಿಸಿಲ್ಲ, ರೇವಣ್ಣವರು ಹೋಗಿಲ್ಲ, ರೇವಣ್ಣವ್ರ ಮನೆಯಲ್ಲೂ ಇಟ್ಟಿಲ್ಲ, ರೇವಣ್ಣವ್ರ ತೋಟದಲ್ಲೂ ಇಟ್ಟಿಲ್ಲ. ಆದ್ದರಿಂದ ಇದು ಒಂದು ರೀತಿ ಪೊಲೀಸರ ಮೇಲೆ ರಾಜ್ಯ ಸರ್ಕಾರ ಒತ್ತಡ ಹಾಕಿ ನಿಮಿಷಕ್ಕೂ ಮಾನಿಟ್ರ್ ಮಾಡ್ತಾ ಇದ್ದಾರೆ. ಈ ಕೇಸನ್ನು ನಿಮಿಷಕ್ಕೂ ಕಾಂಗ್ರೆಸ್ ಸರ್ಕಾರ ಮಾನಿಟ್ರ್ ಮಾಡಿ ಇದನ್ನು ಸಿಲುಕು ಹಾಕುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಆದರೆ ನಾನು ಹೇಳುವಂಥದ್ದು ಕಾನೂನಿಗಿಂತ ಏನು ದೊಡ್ಡವರಲ್ಲ. ಆದರೆ ಕಾನೂನು ಪ್ರಕಾರ ಪೊಲೀಸರು ಏನು ಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವ್ಯಾರೂ ಅಡ್ಡಿ ಬರಲ್ಲ. ಆದರೆ ಪೊಲೀಸರ ಮೇಲೆ ಈ ಥರ ಕಾಂಗ್ರೆಸ್ಸಿನ ಒತ್ತಡ ಹಾಕಿ ಅವ್ರ ಕೈಲಿ ತಪ್ಪು ಮಾಡಿಸೋವಂಥದ್ದು ಇದು ಕಾನೂನು ವಿರೋಧಿ, ಕಾನೂನನ್ನು ದಮನ ಮಾಡುವಂಥದ್ದು. ಇದೊಂದು ಗೂಂಡಾಗಿರಿಯ ಸಂಸ್ಕೃತಿಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ತಾವು ಕೂಡ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರು. ಆದರೆ ಈ ಸಮುದಾಯಕ್ಕೋಸ್ಕರ ಅಂದರೆ ವೋಟ್ ಬ್ಯಾಂಕಿಗೋಸ್ಕರನ ಈ ರೀತಿ ತೀರಾ ವೈಯಕ್ತಿಕವಾಗಿ ಹೇಳಿದು ಈ ರೀತಿಯಾಗಿ ಆಪಾದನೆಗಳು ಮಾಡ್ತಕ್ಕಂಥದ್ದು, ಇಡೀ ಒಂದು ಕುಟುಂಬದ ಮೇಲೆ ದೊಡ್ಡ ಮಟ್ಟದ ಒಂದು ಆಪಾದನೆ ಮಾಡ್ತಕ್ಕಂಥದ್ದು, ಒಂದು ಗುರುತರವಾದಂಥ ಆರೋಪವನ್ನು ಮಾಡಿ ಇಷ್ಟು ದೊಡ್ಡ ಮಟ್ಟದ ಒಂದು ರೀತಿಯಲ್ಲಿ ಡ್ಯಾಮೇಜನ್ನು ಮಾಡುವಂಥದ್ದು ಈ ಕಾಂಗ್ರೆಸ್ನವರ ಮನಸ್ಥಿತಿಗೆ ತಾವೇನು ಹೇಳ್ತೀರಿ? ಇದು ನೋಡಿ, ಯಾರೇ ಆದರೂ ನೋಡಿ, ಯಾರೂ ಶಾಶ್ವತ ಅಲ್ಲ. ಇಲ್ಲಿ ಎಲ್ಲರೂ ನಾವೇ ಒಂದು 500 ವರ್ಷ 1000 ವರ್ಷ ಇರ್ತೀರಿ ಅಂತ ತಿಳ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಯಾರೂ ಶಾಶ್ವತ, ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಈ ರಾಜಕಾರಣದಲ್ಲಿ ಈ ರೀತಿಯಾದಂಥ ವೈಯಕ್ತಿಕವಾಗಿ ಅವ್ರ ಮನೆ ಮಕ್ಕಳನ್ನು, ಅವ್ರ ಮನೆಯವ್ರನ್ನ, ಕುಟುಂಬವನ್ನು ಎಳ್ತಾರೋ ಅಂಥದ್ದು ಒಳ್ಳೆಯದಲ್ಲ. ರಾಜಕಾರಣ ಅಂದರೆ ಏನು? ಕಾಂಗ್ರೆಸ್ಸಿನ ಸಿದ್ಧಾಂತ ನಮ್ಗೆ ಸರಿ ಇಲ್ಲ ಅಂದರೆ ನಾವು ಸಿದ್ಧಾಂತವನ್ನು ಟೀಕೆ ಮಾಡ್ಬೋದು. BJP ಸಿದ್ಧಾಂತ ಸರಿ ಇಲ್ಲ ಅಂದರೆ BJPಯ ಸಿದ್ಧಾಂತಗಳನ್ನು ಟೀಕೆ ಮಾಡ್ಬೋದು. ಅಥವಾ ಕಾಂಗ್ರೆಸ್ ಅಭಿವೃದ್ಧಿ ಕಾರ್ಯ ಇರ್ಬೋದು, BJP ಅಭಿವೃದ್ಧಿ ಕಾರ್ಯ, ಇದರ ಬಗ್ಗೆ ಟೀಕೆ ಮಾಡಬೇಕೇ ಹೊರತು ವೈಯಕ್ತಿಕವಾಗಿ ಈ ಥರ ಹೋಗ್ಬಿಟ್ರೆ
ರಾಜಕೀಯ ರಂಗ ಒಂಥರ ಪಾತಾಳಕ್ಕೆ ಹೊರಟೋಗ್ತೈತೆ. ನಮ್ಮ ಕರ್ನಾಟಕ ಒಂದು ಮಾಡೆಲ್ ಆಗಿತ್ತು ಇಡೀ ದೇಶದಲ್ಲಿ. ಅದನ್ನು ಕಾಂಗ್ರೆಸ್ ಅವರು ಈ ಮಾಡೆಲನ್ನು ತೆಗೆದುಹಾಕಿ ಇದು ಒಂದು ಪೂರ್ತಿ ವೈಯಕ್ತಿಕ ಕುಟುಂಬಗಳ ದ್ವೇಷಗಳನ್ನು, ರಾಜಕಾರಣ ಪಕ್ಷದ ವಿರುದ್ಧ ಇರಬೇಕು, ರಾಜಕಾರಣ ಅಭಿವೃದ್ಧಿ ವಿರೋಧವಾಗಿ ಇರಬೇಕು, ರಾಜಕಾರಣ ದೇಶದ ಮತ್ತು ರಾಜ್ಯದ ಅಭಿವೃದ್ಧಿ ಆಗುವಗಳು ಬರಬೇಕು. ಅದು ಬಿಟ್ಟುಬಿಟ್ಟು ಕುಟುಂಬಗಳ ಮಧ್ಯೆ ಈ ಥರದ ದ್ವೇಷ, ರಾಜಕಾರಣ ಮಾಡೋವಂಥದ್ದು, ಕೆಸರೆರ್ಚುವಂಥದ್ದು ಇದು ರಾಜಕಾರಣಕ್ಕೆ ಒಳ್ಳೆಯದಲ್ಲ. ಇದನ್ನು ನಾನು ಖಂಡಿಸ್ತೀನಿ. ಕೊನೆಯದಾಗಿ ಒಂದು ಪ್ರಶ್ನೆ, ಈಗ ರೇವಣ್ಣ ಅವರು ಕೂಡ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಇದು ಉದ್ದೇಶಪೂರ್ವಕ ಅಂದರೆ ಷಡ್ಯಂತ್ರವನ್ನು ಮಾಡಿ ನನ್ನನ್ನು ಸಿಲುಕಿಸಿದ್ದಾರೆ, ನನ್ನ ಅರೆಸ್ಟ್ ಮಾಡಿದ್ದಾರೆ. ಏಕೆಂದರೆ ನನ್ನ ಈ ಎರಡನೇ ಕೇಸ್ ಏನಿದೆ ಇದರಲ್ಲಿ ಯಾವುದೇ ಕೂಡ ಪೂರಕವಾದಂಥ ಆ ಸಾಕ್ಷಿಗಳು ಇಲ್ಲ, ಇಷ್ಟಿದ್ರೂ ಕೂಡ ನನ್ನನ್ನು ಈ ರೀತಿಯಾಗಿ ಬಂಧಿಸಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಅಲ್ಲೇ ನೋಡಿ, ರೇವಣ್ಣವ್ರ ಕೇಸು ಪ್ರಜ್ವಲ್ ಕೇಸು ಇಸ್ ಡಿಫ್ರೆಂಟ್. ಈಗ ಪ್ರಜ್ವಲ್ ಕೇಸಲ್ಲಿ ಏನೋ ಇದೆ ಅನ್ನೋದು ತನಿಖೆ ಮಾಡ್ತಾ ಇದ್ದೀರಿ, ಅದನ್ನು ಮಾಡಲಿ, ಅದಕ್ಕೆ ಯಾರೂ ತಡೆ ಮಾಡಲ್ಲ. ಪ್ರಜ್ವಲ್ ರೇವಣ್ಣವ್ರ ಕೇಸ್ಗೆ ಯಾರೂ ಅಬ್ಜೆಕ್ಷನ್ ಮಾಡಲ್ಲ. ಆದರೆ ರೇವಣ್ಣವ್ರ ಕೇಸು, ರೇವಣ್ಣವ್ರನ್ನ ಸಿಕ್ಕಾಕ್ಸ್ಬೇಕು ಅಂತಲೇ ಮಾಡಿರುವಂಥ ಷಡ್ಯಂತ್ರ ಅಂತ ಮೇಲ್ನೋಟಕ್ಕೆ ಈಗ ಕಾಣಕ್ಕೆ ಶುರುವಾಗ್ತಾ ಇದೆ ಎಲ್ಲ ಕಡೆ ಇದರಲ್ಲಿ ರೇವಣ್ಣವ್ರದ್ದು. ಯಾಕಂದರೆ ಅವರು ಕಿಡ್ನಾಪ್ ಕೇಸಲ್ಲಿ ಈಗ ಅರೆಸ್ಟ್ ಆಗಿರೋದು. ಅವರೆಲ್ಲಿ ಕಿಡ್ನಾಪ್ ಮಾಡಿದ್ದಾರೆ? ಸಾಕ್ಷ್ಯ ಬೇಕಲ್ಲ. ಬಲವಂತವಾಗಿ ಯಾರು ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ, ಬಲವಂತವಾಗಿ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಅವರು ನಮ್ಗೆ ಯಾಕಪ್ಪ ಇದೆಲ್ಲ ಅಂತ ಏನೋ ಹೇಳ್ತಾ ಇದ್ರು ಕೂಡ, ಇಲ್ಲ ನೀವು ಹೇಳಿಕೆ ಕೊಡಿ ಅಂತ ಅವ್ರ ಮನೆಯವ್ರ ಕೈಲಿ ಒತ್ತಡ ಮಾಡಿಸಿ ಕೊಡಿಸ್ತಾ ಇರೋವಂಥದ್ದನ್ನು ನೋಡಿದ್ರೆ ಇದು ಒಂಥರ ರಾಜಕೀಯದ ಪಿತೂರಿ ಅಂತ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇದು ಒಳ್ಳೆಯದಲ್ಲ. ರಾಜಕಾರಣದಲ್ಲಿ ಇರ್ತಾರೆ, ಹೋಗ್ತಾರೆ, ಅದೆಲ್ಲ ಯಾರು ಶಾಶ್ವತ ಅಲ್ಲ. ಯಾರೂ ಇಲ್ಲಿ ಶಾಶ್ವತ ಅಲ್ಲ. ಈ ಅಧಿಕಾರ ಇರೋರೆಲ್ಲರೂ ಹೇಳಿದರು ನಾವೇ ಇರ್ತೀರಿ ಅಂತ. ಯಾರೂ ಇರಲ್ಲ ಇಲ್ಲ. ಅಧಿಕಾರ ಇದ್ದವ್ರು ಯಾರೂ ಇರೋದೇ ಇಲ್ಲ. ಅಧಿಕಾರ ಹೋದ್ಮೇಲೂ ಅವ್ರನ್ನ ಗೌರವದಿಂದ ಕಾಣಬೇಕು. ಆ ಥರದ ನಡವಳಿಕೆಗಳನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಬೇಕಾಗಿತ್ತು. ಅದನ್ನು ಮಾಡದೆ ಈ ಥರ ರಾಜಕೀಯದ ಒಂದು ದೊಂಬರಾಟವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಓಟ್ಗೋಸ್ಕರ ಒಕ್ಕಲಿಗರನ್ನು ತುಳಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ತಿರುಗುಬಾಣ ಆಗ್ತೈತೆ ಮುಂದೆ. ಹೇಗೆ ವೀರೇಂದ್ರ ಪಾಟೀಲ್ ಅವರನ್ನು ಅನ್ಯಾಯ ಮಾಡಿ ಇಡೀ ಲಿಂಗಾಯತ ಸಮುದಾಯ ಅವ್ರ ವಿರುದ್ಧ ಹೋಯಿತು, ಅದೇ ರೀತಿ ಒಕ್ಕಲಿಗ ಸಮುದಾಯಕ್ಕೂ ದೇವೇಗೌಡರ ಕುಟುಂಬಕ್ಕೂ ಮಾಡಿದಂಥ ಅನ್ಯಾಯ ಕಾಂಗ್ರೆಸ್ ನಿಜಕ್ಕೂ ಮುಂದಿನ ದಿನಗಳಲ್ಲಿ ಈ ಒಂದು ಸಮುದಾಯ ಕಾಂಗ್ರೆಸ್ಗೆ ಪಕ್ಕಾ ವಿರೋಧ ಆಗ್ತೈತೆ. ಅದನ್ನೇ ಅಮಿತ್ ಶಾ ಅವರು ಹೇಳಿರೋದು, ತಿರುಗುಬಾಣ ಆಗ್ತೈತೆ ಅಂತ. 100% ತಿರುಗುಬಾಣ ಆಗ್ತೈತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮಾತು. ಒಟ್ಟಾರೆಯಾಗಿ ಅಮಿತ್ ಶಾ ಅವರು ಹೇಳಿರತಕ್ಕಂತಹ ಒಂದು ಹೇಳಿಕೆಗೆ ಅದಕ್ಕೂ ಕೂಡ ಸಹಮತವನ್ನು ಸೂಚಿಸಿದಂಥ ಅಶೋಕ್, ಖಂಡಿತವಾಗಲೂ ಕೂಡ ಭವಿಷ್ಯದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಸಮುದಾಯ ತಿರುಗುಬಾಣ ಅದೇ ಆಗುತ್ತೆ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.